ಮತ್ತೊಮ್ಮೆ ಸ್ವಾಗತ. ಹನುಮಂತನ ಗಡಿ ಅಥವಾ ಆತನ ಕೋಟೆ ಆ ಜಾಗದಲ್ಲಿದ್ದೀವಿ. ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಯಲ್ಲಿ ರಾಮಾಯಣ ಅಂದ ತಕ್ಷಣ ರಾಮ ಎಷ್ಟು ನೆನಪಾಗ್ತಾನೋ ಅಷ್ಟೇನೆ ಹನುಮಂತ ಕೂಡ ನೆನಪಾಗ್ತಾನೆ. ರಾಮಾಯಣದಲ್ಲಿ ಹನುಮ ನೀವು ಗಮನಿಸಿದಂತೆ ನಿಮ್ಮ ಮಾತುಗಳಲ್ಲಿ ರಾಮ ಮತ್ತು ಹನುಮನ ಭೇಟಿಯಾಗೋದು ಕರ್ನಾಟಕದಲ್ಲೇ. ಅಫ್ಕೋರ್ಸ್ ಹನುಮಂತ ಕರ್ನಾಟಕಕ್ಕೆ ಸೇರಿದವನು, ನಮ್ಮವನು ಹನುಮಂತ ಅನ್ನೋದು ಭಾಳ ಸಂತೋಷದ ಸಂಗತಿ. ಆದರೆ ಹನುಮಂತ ಅಂದ ತಕ್ಷಣ ನಮಗೇನು ಹೇಳಿದ್ದಾರೆ, ಹನುಮಂತ ಒಂದು ಬಲವಂತ, ಅವನು ತುಂಬ ಶಕ್ತಿ ಇದ್ದವನು. ಯೂಶ್ವಲ್ ಆಗಿ ನಮ್ಮ ಕಲ್ಪನೆ ಏನಿರುತ್ತೆ ಅಂತಂದ್ರೆ ಯಾರ ಶಕ್ತಿ ಇರ್ತಾರೋ ತುಂಬಾ ಬುದ್ಧಿವಂತರಾಗಿರೋದಿಲ್ಲ ಅಂತ, ತುಂಬಾ ಪೈಲ್ವಾನರು ಬಹಳ ಬುದ್ಧಿವಂತರಲ್ಲ ಅಂತ. ಆದ್ರೆ ಹನುಮಂತನ ಬಗ್ಗೆ ರಾಮ ಹೇಳ್ತಾನಲ್ಲ, ಸುಂದರಕಾಂಡದಲ್ಲೂ ಬಹಳ ಚೆನ್ನಾಗಿ ಇದನ್ನು ಹೇಳಿದ್ದಾರೆ. ಹಾಗೆ ವಾಲ್ಮೀಕಿಗಳು ಇದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹನುಮಂತ ಮಾತಾಡೋದನ್ನ ಕೇಳಿದ ನಂತರ ರಾಮ ಹೇಳ್ತಾನೆ, ಹನುಮಂತ ತನ್ನ ಬಗ್ಗೆ ತುಂಬಾ ಉಲ್ಲೇಖ ಮಾಡ್ಕೊಡೋದಿಲ್ಲ. ತಾನು ಸುಮ್ಮನೆ ಮಾತಾಡೋದನ್ನ ಕೇಳಿದಾಗ ರಾಮ ಹೇಳ್ತಾನೆ, ನೆನ್ಪಿಟ್ಕೋ ಲಕ್ಷ್ಮಣ, ಅವನು ಮಾತಾಡಿರೋ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದಗಳು ಬರಲಿಲ್ಲ, ಒಂದು ಕೆಟ್ಟ ಮಾತು ಆಡಲಿಲ್ಲ, ಹೇಳಬೇಕಾದನ್ನ ವಿಲಂಬಿತ ಮಾಡಲಿಲ್ಲ, ಚಿಕ್ಕದಾಗಿಯೂ ಹೇಳಲಿಲ್ಲ, ಯಾವುದನ್ನು ಎಷ್ಟು ಬೇಕೋ ಅಷ್ಟೇ ಹೇಳಿ ಸುಮ್ಮನಾಗಿದ್ದಾನೆ. ಅಂತಂದ್ರೆ ನಿಸ್ಸಂಶಯವಾಗಿ ವೇದಗಳನ್ನು ಅರಿತವನಿವನು ಅಂತ ರಾಮ ಅವನ ಬಗ್ಗೆ ಹೇಳ್ತಾನೆ. ಹೀಗಾಗಿ ಹನುಮಂತ ಪರಮ ಬುದ್ಧಿವಂತನಾಗಿದ್ದ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಒಂದು ಪಾರ್ಟ್. ಇನ್ನು ಎರಡನೇದು, ರಾಮನನ್ನ ಕಂಡಾಕ್ಷಣ ಸುಗ್ರೀವನಿಗೆ ಅವನು ಅತ್ಯಂತ ಪ್ರೀತಿಯಿಂದ ಹೇಳ್ತಾನೆ, ಇವನು ನಮ್ಮನ್ನ ನಾಶ ಮಾಡ್ಲಿಕ್ಕೆ ಬಂದಿರೋನಲ್ಲ, ನಮ್ಮ ಶತ್ರು ಅಲ್ಲ, ನಮ್ಗೆ ಬೇಕಾಗಿರೋನು ಅನ್ನೋದನ್ನ ಅರ್ಥ ಮಾಡಿಕೊಂಡು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇದು ರಾಮ ಮತ್ತು ಅವನ ಭೇಟಿ. ಇನ್ನು ಎರಡನೇದು, ನಂಗೆ ಹನುಮಂತನ ಆ ಆಕ್ಟಲ್ಲಿ ಬಹಳ ಖುಷಿಯಾಗೋದೇನು ಅಂತಂದ್ರೆ, ಒಬ್ಬ ಬಂಟ ಸೇವಕ ಹೇಗಿರಬೇಕು ಅಂತಂದ್ರೆ ಹನುಮಂತನಂತೆ ಅಂತ. ಯಾಕೆ ಅಂತಂದ್ರೆ ಸೀತೆನ ನೋಡ್ಕೊಂಡು ಬಾ ಅಂತ ಕಳಿಸ್ಲಾಗಿತ್ತು. ಸೀತೆನ ಕರ್ಕೊಂಡು ಬರೋ ಸಾಮರ್ಥ್ಯ ಹನುಮಂತನಿಗೆ ಡೆಫಿನೆಟ್ಲಿ ಇತ್ತು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಅವನು ನಿಶ್ಚಯ ಮಾಡ್ತಾನೆ, ಸೀತೆನ ಕರ್ಕೊಂಡು ಬರಬೇಕು, ರಾಮನೇ ಕರ್ಕೊಂಡು ಬರಬೇಕು. ಯಾಕೆ ಅಂತಂದ್ರೆ ಸೀತೆಗೆ ಅದು ಅಭಿಪ್ರಾಯ. ಆದರೆ ರಾಮ ಕರ್ಕೊಂಡು ಬರಬೇಕು ಅಂತ ಆದ್ಮೇಲೆ ಹನುಮಂತ ಒಂದು ಮಾತು ಹೇಳ್ತಾನಲ್ಲ, ಅವನು ಲಂಕೆಯಿಂದ ಬರೋಕ್ಕಿಂತ ಮುಂಚೆ ನನಗೆ ಸೀತೆಯನ್ನು ನೋಡ್ಕೊಂಡು ಬರ್ಲಿಕ್ಕೆ ಹೇಳಲಾಗಿದೆ, ಆದರೆ ನಾನು ರಾವಣನ ಸಾಮರ್ಥ್ಯ ಗಮನಿಸಬೇಕು ಅಂತ ಹೇಳಿ ಇಡೀ ಲಂಕೆಯನ್ನ ಪ್ರದಕ್ಷಿಣೆ ಹಾಕಿ ರಾವಣನ ಸಾಮರ್ಥ್ಯವನ್ನು ಗುರುತಿಸ್ತಾನೆ. ರಾವಣನ ಸೈನಿಕರು ಎಷ್ಟಿದ್ದಾರೆ, ಅವನ ಸೈನಿಕರ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡು ಕೊನೆಗೆ ಒಂದು ಲಂಕೆಗೆ ಬೆಂಕಿ ಹಚ್ಚಿ ಬರ್ತಾನೆ. ಅಂದ್ರೆ ಹನುಮಂತ ನಿಮಗೆ ಕೊಟ್ಟ ಕೆಲಸಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಯಂ ಪ್ರೇರಣೆಯಿಂದ ತನ್ನ ಪ್ರಭುವಿನ ಕೆಲಸವನ್ನ ಚೆನ್ನಾಗಿ ಮಾಡುವಂತ ಪ್ರಯತ್ನ ಇದೆಯಲ್ಲ, ಅದು ಆಂಜನೇಯನ ಕೆಲಸ ಅಂತ. ಈ ಹನುಮಾನ್ ಗಡಿ ಮಂದಿರದ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಮಂಗಗಳು, ನಾನು ಹನುಮನ ಸ್ವರೂಪ ಅಂತ ಭಾವಿಸೋದಾದ್ರೆ ವಾನರಗಳು ತುಂಬ ಇರ್ತವೆ ಮತ್ತು ಸ್ವಲ್ಪ ಡೆವಿಲಿಶ್ ಸ್ಟೈಲ್, ಭಾಳ ಡೇಂಜರಸ್. ಆದರೆ ಇಲ್ಲಿ ವಾನರರ ವಿಶೇಷ ಏನು ಅಂತಂದರೆ, ಈ 1990ನಲ್ಲಿ ಏನು ಹೋರಾಟ ಆಗಿತ್ತಲ್ಲ, ಆಗ ಈ ಡೂಮ್ಸ್ ಮೇಲೆ ಒಂದು ಧ್ವಜವನ್ನು ನೆಡಲಾಗಿತ್ತು. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಸ್ಮಿತಾ. ಆ ಧ್ವಜ ನೆಡುವಾಗ ಏನಾಗಿತ್ತು, ಪೊಲೀಸರು ಯಾರು ಧ್ವಜ ನೆಟ್ಟಿದ್ರು ಅವ್ರ ಮೇಲೆ ಗುಂಡು ಹಾರಿಸಿದ್ರು. ಆ ಗುಂಡು ಹಾರಿಸಿದಾಗ ಎಲ್ಲರೂ ಓಡ್ ಹೋದ್ರು. ಆದರೆ ಕೊನೆಗೇನಾಯಿತು, ಆ ಧ್ವಜವನ್ನು ತೆಗಿಬೇಕು ಅಂತ ಪೊಲೀಸರು ಹೋದರೆ ಆ ಧ್ವಜವನ್ನು ಒಂದು ಮಂಗ ಹಿಡ್ಕೊಂಡು ಕೂತಿತ್ತು. ಪೊಲೀಸರು ಬಹಳ ಹೊತ್ತು ಆ ಮಂಗ ಹೋಗುವವರೆಗೂ ಕೂಡ ಆ ಧ್ವಜವನ್ನು ಮುಟ್ಟಿರಲಿಲ್ಲ. ಯಾಕಿದನ್ನು ಹೇಳ್ತೀನಿ ಅಂತಂದರೆ, ಈ ಒಟ್ಟಾರೆ ಅಯೋಧ್ಯೆಯ ಭೂಮಿಯಲ್ಲಿ ತುಂಬ ಮಂಗಗಳು ಯಾವಾಗಲೂ ಕಾಣ್ತವೆ, ಆದರೆ ಯಾರೂ ಮಂಗಗಳಿಗೆ ತೊಂದರೆ ಕೊಡೋದಿಲ್ಲ. ಆ ಮಂಗಗಳಿಗೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಆ ಮಂಗಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಯಾಕೆ ಅಂತಂದರೆ ಇಲ್ಲಿ ಜೀವಂತವಾಗಿ ಆಂಜನೇಯ ಈವಾಗಲೂ ಇದ್ದಾನೆ ಅಂತ ಭಾವಿಸ್ತಾರೆ. ಆ ಇನ್ಸಿಡೆಂಟ್, ನೀವು ಹೇಳಿದ ಇನ್ಸಿಡೆಂಟ್ ಬಗ್ಗೆ ಪಿಕ್ಚರ್ ಕೂಡ ಆಗೋಯ್ತು ಅಂತ ಹೇಳಿ. ಅಂದರೆ ಹನುಮಂತನೇ ಬಂದು ಇಲ್ಲಿ ಕ್ಷೇತ್ರವನ್ನು ರಕ್ಷಣೆ ಮಾಡ್ದ ಅನ್ನೋದಕ್ಕೆ ಅದು ಕೂಡ ಉದಾಹರಣೆ ಆಗಿದ್ದು. ಇನ್ಫ್ಯಾಕ್ಟ್ ಈ ಬಾಬ್ರಿ ಮಸೀದಿ ಧ್ವಂಸದ ಸಂದರ್ಭದಲ್ಲೂ ಕೂಡ ಆ ಭಾಗವತ್ ಧ್ವಜವನ್ನು ಹಿಡಿದು ಕೂತಿದ್ದ ಹನುಮಂತ ಅನ್ನೋ ಪ್ರತೀತಿ ಕೂಡ ಇದೆ. ಅದು ತಮಗೆ ನೆನಪಿದ್ರೆ. ಹಾಗೆ ಈ ಕ್ಷೇತ್ರದಲ್ಲಿದ್ದೀವಿ, ಹೀಗಾಗಿ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು, ಕಾರಸೇವಕರ ಪರಿಶ್ರಮ, ಸಂಘರ್ಷ, ಅದ್ರ ಬಗ್ಗೆ ಕೂಡ ಮೆಲ್ಕು ಹಾಕೋದಾದ್ರೆ ಒಂದು ಬಾಬ್ರಿ ಮಸೀದಿಯ ಧ್ವಂಸ 1992ನಲ್ಲಿ ಆಯ್ತಲ್ಲ, ಅದಕ್ಕಿಂತಲೂ ಮುಂಚೆ 1990ಸ್ನಲ್ಲಿ ಇಲ್ಲೊಂದು ಬಹಳ ದೊಡ್ಡ ಹೋರಾಟ ನಡೆದಿದೆ. ಇನ್ನು ಅದಕ್ಕಿಂತಲೂ ಮುಂಚೆ ನಾನು ಹೇಳೋದಾದ್ರೆ 1858ನಲ್ಲಿ ನಿಹಾಂಗ್ ಸಿಖ್ರು ಕೂಡ ಇಲ್ಲಿ ಹೋರಾಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ನಿಹಾಂಗ್ ಸಿಖ್ಖರಿಗೆ ದೊಡ್ಡ ಕೊಡುಗೆ ಸಲ್ಲುತ್ತೆ. ಯಾಕೆ ಅಂತಂದರೆ ಆ 25 ಜನ ಅವರು ಅಲ್ಲಿ ಮಾಡಿದ ಹೋರಾಟದ ಕಾರಣಕ್ಕೋಸ್ಕರ ಕೋರ್ಟ್ನಲ್ಲಿ ಈ ಕೇಸ್ ನಿಂತ್ಕೊಳ್ತು. ಅದರ್ವೈಸ್ ಆನಂತರದ ದಿನಗಳಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಅಡಿಯಲ್ಲಿ ಈ ಅಯೋಧ್ಯೆಯನ್ನು ಕೂಡ ತೆಗೆದು
ಆಚೆ ಇಟ್ಬಿಟ್ಟಿದ್ದಿದ್ರೆ ಬಹುಶಃ ಇದನ್ನು ಯಾವತ್ತೂ ಕೋರ್ಟ್ ಪರಿಗಣಿಸುವ ಪ್ರಮೇಯವೇ ಬರ್ತಿರಲಿಲ್ಲ. ಆದರೆ ನಿಹಾಂಗ್ ಸಿಖ್ರು ಇದರ ಹೋರಾಟವನ್ನು ಇಟ್ಕೊಂಡಿದ್ದರಿಂದ ಮುಂದೆ ಒಟ್ಟಾರೆ ಹೋರಾಟಕ್ಕೆ ಅನುಕೂಲ ಆಯಿತು. ಆದರೆ ಆನಂತರದ ದಿನಗಳಲ್ಲಿ 1990s ಬಹುಶಃ ನಮ್ಗೆಲ್ರಿಗೂ ಬುದ್ಧಿ ಬಂದಿರುವಂಥ ಕಾಲಕ್ಕೆ ನಡೆದಿರುವಂಥ ಹೋರಾಟ. ನಿಹಾಂಗ್ ಸಿಖ್ರದಾದರೂ ನಾವ್ಯಾರೂ ಅದನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಕಾಲ. ಆದರೆ 1990s ಏನು ಹೋರಾಟ ನಡೀತಲ್ಲ, ಆಗ ಈ ದೇಶದ ಲಕ್ಷಾಂತರ ಜನ, ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಕೋಟ್ಯಂತರ ಜನ ರಾಮ ಮಂದಿರ ಆಗಬೇಕು ಅಂತ ಒಂದು ಆಲೋಚನೆ ಮಾಡಿದ್ದು, ಊರೂರುಗಳಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದು. ಅಲ್ಲಿಯವರೆಗೂ ಹಿಂದೂ ಅಂತಂದ್ರೆ ಉತ್ತರ ಭಾರತೀಯರು ಅಂತಿತ್ತು, ನಾವು ದಕ್ಷಿಣ ಭಾರತದವ್ರು ಹಿಂದೂಗಳಲ್ಲ ಅಂತಿತ್ತು. ಆದರೆ ಆನಂತರದ ದಿನಗಳಲ್ಲಿ ಇದು ಹಿಂದೂ ಅನ್ನುವಂಥ ಪರಿಕಲ್ಪನೆಯನ್ನು ಉತ್ತರ ಭಾರತ ತೆಗೆದುಕೊಂಡು ಹೋಗಿದ್ದು ಆ ಹೋರಾಟ. ಹೀಗಾಗಿ ಆಂಜನೇಯ ಅನ್ನೋದನ್ನು ಈ ವಿಸ್ತಾರ ಸ್ವರೂಪದಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು ಆನಂತರ ಅಂತ ನನಗೆ ಅನ್ಸುತ್ತೆ. ಯಾವಾಗಲೂ ಆ ಹೋರಾಟ ಆ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹೋರಾಟ 1990s ಶುರುವಾಯಿತು. ಇಡೀ ಭಾರತವನ್ನು ಒಂದು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಸ್ಮಿತಾ ಆ ಟೈಪ್ನಲ್ಲಿ. ನಿಜ, ರಾಮ ಭಕ್ತರೆಲ್ಲರೂ ಕೂಡ ಹನುಮಂತನ ಭಕ್ತರು ಕೂಡ ಆಗಿರ್ತಾರೆ. ಹೀಗಾಗಿ ಇಲ್ಲಿ ಹನುಮಂತನ ಏನು ಗುಡಿಗೆ ಬಂದರೂ ಕೂಡ ಇಲ್ಲಿ ಜೈ ಹನುಮಾನ್ಕಿಂತ ಜೈ ಶ್ರೀರಾಮ ಹೇಳ್ತಿದ್ದಾರೆ. ಯಾಕಂದ್ರೆ ಹನುಮಂತನಿಗೆ ಮೆಚ್ಚಿಸ್ಬೇಕು ಅಂದ್ರೆ, ಹನುಮಂತನ ಅನುಗ್ರಹ ಪ್ರಾಪ್ತಿಯಾಗಬೇಕಂದ್ರೆ ರಾಮನನ್ನು ಸ್ತುತಿಸಬೇಕು, ರಾಮನಿಗೆ ಜೈಕಾರವನ್ನು ಹಾಕಬೇಕು ಅಂತೇಳಿ. ಇದೇ ಬಾಂಧವ್ಯದ ಬಗ್ಗೆ, ಹನುಮ ಹಾಗೆ ರಾಮನ ಬಾಂಧವ್ಯದ ಬಗ್ಗೆ ಮಾತನಾಡೋದಾದ್ರೆ, ಬಾಂಧವ್ಯದ ಕುರಿತಂತೆಯೇ ಹೇಳೋದಾದ್ರೆ, ಹನುಮ ಮತ್ತು ರಾಮನ ಅಪ್ಪುಗೆ ಬಹಳ ಸುಂದರವಾಗಿರುವಂಥ ಒಂದು ಸಂಗತಿ ಬಹುಶಃ ವೀಕ್ಷಕರಿಗೆ ನಾನು ಹೇಳಲೇಬೇಕು. ಎಲ್ಲವೂ ಮುಗಿಯುತ್ತಲ್ಲ, ಯುದ್ಧವೆಲ್ಲ ಮುಗಿಯುತ್ತೆ, ಸೀತೆಯನ್ನು ಹನುಮಂತ ನೋಡ್ಕೊಂಡು ಬರ್ತಾನೆ. ಸೀತೆ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ರಾಮ ತುಂಬ ಭಾವುಕನಾಗ್ತಾನೆ. ಇದನ್ನು ರಾಮಚರಿತ್ ಮಾನಸ್ನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ರಾಮ ತುಂಬ ಭಾವುಕನಾಗ್ಬಿಡ್ತಾನೆ. ಸೀತೆಯ ದರ್ಶನ ಮಾಡಿಕೊಂಡು ಆಂಜನೇಯ ಬಂದ, ಎಲ್ಲಿದ್ದು ಅಶೋಕೆಯಲ್ಲಿದ್ದಂಥ ಸೀತೆಯನ್ನು, ಆಕೆ ಕೊಟ್ಟಂಥ ಗುರುತನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ತೋರಿಸಿದ. ರಾಮ ಭಾಳ ಖುಷಿ ಆಗ್ತಾನೆ, ಸೀತೆ ಇದ್ದಾಳೆ, ಸೀತೆ ನನಗೋಸ್ಕರ ವಿಲಪಿಸ್ತಾ ಇದ್ದಾಳೆ, ಅವಳನ್ನು ಬಿಡಿಸ್ಕೊಂಡು ಬರಬೇಕು ಅಂತ. ಹಂಗೆ ಅಂದ್ಕೊಂಡಂಥ ರಾಮನಿಗೆ ಅನ್ಸತ್ತಂತೆ ನಾನು ಎಲ್ರಿಗೂ ಏನಾದರೂ ಕೊಡ್ಬೋದು, ಆದರೆ ಆಂಜನೇಯನಿಗೆ ಏನು ಕೊಡಲಿ, ಏನು ಕೊಡಲಿ ಅಂತ ಹೇಳಿ ಅವನು ನಾನು ಕೊಡ್ಲಿಕ್ಕೆ ರಾಮನ ಹೇಳ್ಕೊಳ್ತಾನಂತೆ, ನಾನು ಕೊಡ್ಲಿಕ್ಕೆ ಸಾಧ್ಯವಾಗಿರೋದು ಒಂದು ಅಪ್ಪುಗೆ ಮಾತ್ರ ಅಂತ ಕರೆದು ಅಪ್ಪಿಕೊಳ್ತಾನೆ ಅಂತ. ನನಗೆ ಪ್ರತಿ ಬಾರಿ ಅದನ್ನು ನೆನಪಿಸ್ಕೊಂಡಾಗ ಭಾವುಕನಾಗ್ತೀನಿ. ಯಾಕೆ ಅಂತಂದರೆ ರಾಮ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದು ಯಾರಿಗಾದ್ರೂ ಇದ್ದರೆ ಅದು ಬಹುಶಃ ಆಂಜನೇಯನಿಗೆ ಮಾತ್ರ ಅಂತ. ಹೀಗಾಗಿ ಅವನು ಭಾಳ ದೊಡ್ಡವನು ಅಂತ ಅನ್ನಿಸ್ಕೊಳ್ತಾನೆ. ಕೊನೆಯಲ್ಲಿ ಒಂದು ಘಟನೆ ಬರುತ್ತೆ, ಇದು ಪ್ರಕ್ಷೇಪದ ಘಟನೆ, ಆದರೆ ಭಾಳ ಚೆನ್ನಾಗಿದೆ. ಏನು ಅಂತಂದರೆ, ಪಟ್ಟಾಭಿಷೇಕ ಆದ ನಂತರ ಎಲ್ಲರೂ ಕೇಳ್ತಾರೆ, ಎಲ್ರಿಗೂ ಏನಾದರೂ ಗಿಫ್ಟ್ ಕೊಡಲಾಗುತ್ತೆ. ರಾಮ ಇವನಿಗೆ ಮಾತ್ರ ಏನು ಕೊಡೋದಿಲ್ಲ ಆಂಜನೇಯನಿಗೆ. ಸೀತೆಗೆ ಭಾಳ ಬೇಜಾರಾಗುತ್ತೆ, ನನ್ನ ನಿನಗೆ ಸೇರಿಸಿ ಕೊಟ್ಟವನೇ ಅವನಿಗೇನು ಕೊಡಲಿಲ್ವಲ್ಲ ಅಂತಂದಾಗ ರಾಮ ಹೇಳ್ತಾ ನನ್ನ ಹತ್ರ ಏನೂ ಇಲ್ಲ, ನೀನೇ ಏನಾದರೂ ಕೊಡು ಅಂತ. ಅವಳು ತಾನು ಹಾಕ್ಕೊಂಡಿದ್ದು ಅತ್ಯಂತ ಶ್ರೇಷ್ಠವಾಗಿರುವ ಮುತ್ತಿನ ಹಾರವನ್ನು ತೆಗೆದು ಆಂಜನೇಯನಿಗೆ ಕೊಡ್ತಾಳೆ. ಆಂಜನೇಯ ಬಹಳ ಖುಷಿಯಿಂದ ತಗೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸೀತೆ ನೋಡಿದರೆ ಒಂದು ಕಂಬದ ಬದಿಯಲ್ಲಿ ಕೂತ್ಕೊಂಡು ಪ್ರತಿಯೊಂದು ಮುತ್ತನ್ನು ಒಡೆದಾಕ್ತಿರ್ತಾನಂತ. ಇವಳಿಗೆ ಭಾಳ ಕೋಪ ಬರುತ್ತೆ. ತಮಾಷೆ ಮಾಡಿ ಹೇಳ್ತಾರೆ, ಕಪಿ ನೀನು ಕಪಿಯ ಕೆಲಸನೇ ಮಾಡ್ತಿದ್ಯಾ, ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಹಿಂಗೆ ಮಾಡಿದ್ಯಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನಂತ ಆಂಜನೇಯ, ಇಲ್ಲ ನನಗೆ ಹಂಗೇನು ಬೇಜಾರಿಲ್ಲ, ಪ್ರತಿ ಮುತ್ತಲ್ಲೂ ತೆಗೆದು ರಾಮ ಇದನ್ನ ನೋಡ್ತಾ ಇದ್ದೀನಿ, ಯಾವ ಮುತ್ತಲ್ಲೂ ರಾಮ ಕಾಣಿಸ್ಲಿಲ್ಲ, ಅದಕ್ಕೆ ಬಿಸಾಕ್ತಿದ್ದೀನಿ ಇದನ್ನ ಅಂತ. ಆಗ ಸೀತೆಗೆ ಅರ್ಥ ಆಗುತ್ತೆ, ರಾಮ ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಅವನಿಗೆ ಅಂತ ಯಾಕೆ ಹೇಳಿದ ಅಂತ. ಸೊ ರಾಮ ಮತ್ತು ಹನುಮರ ಈ ಬಾಂಧವ್ಯ ಇದೆಯಲ್ಲ, ಅದೊಂಥರ ಅದ್ಭುತವಾಗಿರುವಂಥ ಬಾಂಧವ್ಯ. ಹೀಗಾಗಿ ಭಾರತದಲ್ಲಿ ಯಾವುದಕ್ಕಾದ್ರೂ ಒಂದು ಶ್ರೇಷ್ಠ ದಾಸತ್ವದ ಕಲ್ಪನೆಯನ್ನು ಕೊಡೋದಾದರೆ ಅದು ರಾಮ ಮತ್ತು ಹನುಮನದ್ದೇ ಕೊಡ್ತಾರೆ. ಅದಕ್ಕೆ ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹೇಳ್ತಾರೆ. ಹನುಮನ ಹೃದಯದಲ್ಲಿ ರಾಮ ಸದಾ ಇದ್ದ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ದ ಸೆಕೆಂಡ್ ಪಾರ್ಟ್ ಈಸ್, ರಾಮನ ಹೃದಯದಲ್ಲಿ ಹನುಮ ಸದಾ ಇದ್ದ ಅನ್ನೋದು ಬಹಳ ಕಡಿಮೆ ಜನ ತಿಳ್ಕೊಂಡಿರ್ತಾರೆ ಅಂತ ನನಗನ್ಸುತ್ತೆ. ಇದರ ಜೊತೆಗೆ ಅಯೋಧ್ಯೆಯ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿ ಕೇವಲ ಒಂದು ರಾಮ ಮಂದಿರ ಮಾತ್ರ ನಿರ್ಮಾಣ ಆಗ್ತಿರೋದಲ್ಲ, ಆ ಮಂದಿರದ ನಿರ್ಮಾಣದ ಜೊತೆಗೆ ಇಂಥ ಅನೇಕ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅನೇಕ ಭವನಗಳು, ಮಂದಿರಗಳು, ಇದೆಲ್ಲವಕ್ಕೂ ಕೂಡ ಒಂದು ಅಭಿವೃದ್ಧಿಯ ಟಚ್ ಸಿಗ್ತಾ ಇದೆ. ಇನ್ಕ್ಲೂಡಿಂಗ್ ಹನುಮಾನ್ ಗಡಿ, ಹಾಗೆ ದಶರಥ ಮಹಲ್ ಇದೆ, ಕನಕ್ ಭವನ್ ಇದೆ, ಹಾಗೆ ದಶರಥ ಸಮಾಧಿ ಆದ ಜಾಗ, ರಾಮ ಜಲಸಮಾಧಿ ಆದ ಜಾಗ, ಇವೆಲ್ಲವಕ್ಕೂ ಕೂಡ ಒಂದು ಹೊಸ ಟಚ್ಚನ್ನು ನೀಡಲಾಗ್ತಾ ಇದೆ. ಅಂದರೆ ಇಡೀ ಅಯೋಧ್ಯೆ ನಗರಿ ಈ ರೀತಿಯ ಅಭಿವೃದ್ಧಿ ಕಾಣಲಿಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತಲ್ಲ ಅಂತ ಹೇಳಿ. ಇದು ಬಹಳ ದುರಂತಕಾರಿ ಸಂಗತಿ. ನಾನೀಗ ತಾನೇ ನನಗೆ ಬಜರಂಗ್ ದಳದ ರಾಷ್ಟ್ರೀಯ ಮಟ್ಟದ ನಾಯಕರು, ನಮ್ಮ ಕರ್ನಾಟಕದ ಸೂರ್ಯ ಅವರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಿರುವಾಗ ಅದನ್ನೇ ಯೋಚನೆ ಮಾಡ್ತಿದ್ವಿ ಇಬ್ಬರು ಕೂತ್ಕೊಂಡು. ಯಾವತ್ತಿಂದಲೂ ಹಿಂಗಾಗಬೇಕಿತ್ತಲ್ಲ ಈ ಅಯೋಧ್ಯೆ, ಯಾವತ್ತಿಂದಲೂ ಧರ್ಮನಗರಿ ಆಗಬೇಕಾಗಿತ್ತು. ಸ್ವಾತಂತ್ರ್ಯ ಬಂದಾಕ್ಷಣ ಇದನ್ನು ಧರ್ಮನಗರಿಯಾಗಿ ಪರಿವರ್ತಿಸುವಂಥ ಪ್ರಯತ್ನ ನಮ್ದು ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಆ ಭಾಗ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಯೋಗಿ ಅವರಿಗೆ ಸಿಕ್ತು ಅಂತ ನನಗನ್ಸುತ್ತೆ. ಆದರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಹೇಗೆ ನಡೀತಿದೆ ಅಂತಂದರೆ,
ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ 20 ವರ್ಷಗಳಲ್ಲಿ ಯಾವ ಡೆವಲಪ್ಮೆಂಟ್ ಕೆಲಸ ನಡಿಬೇಕೋ 1 ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ ಆ ಸ್ಪೀಡ್ ನಡೀತಾ ಇದೆ. ಮಿತ್ರ, ನೀವು ಇಲ್ಲಿ ಬಂದ್ರೆ ಗಾಬರಿ ಆಗ್ತೀರಾ ಅದರ ವರ್ಕಿಂಗ್ ಸ್ಟೈಲು. ನಾನು ನಿನ್ನೆ ಆ ರೈಲಿಂಗ್ಸ್ ಎಲ್ಲ ಮಾಡ್ತಿರೋದು ನೋಡ್ತಿದ್ದೆ. ನಿನ್ನೆ ಎಷ್ಟು ರೈಲಿಂಗ್ ಹಾಕ್ತಾ ಇದ್ರು ನಾನು ಹೋಗುವಾಗ ಬರೋ ಅಷ್ಟೊತ್ತಿಗೆ ಮುಕ್ಕಾಲು ಭಾಗ ರೈಲಿಂಗ್ ಕೆಲಸ ಮುಗ್ದೇ ಹೋಗಿದೆ. ಪ್ರಾಬಬಲಿ 21ನೇ ತಾರೀಕು ನರೇಂದ್ರ ಮೋದಿ ಅವರು ರ್ಯಾಲಿ ಮಾಡ್ಕೊಂಡು ಬರ್ತಾರೆ ಅಂತಂದಾಗ ಟೋಟಲ್ ಕೆಲಸ ಮುಗ್ದೋಗಿರುತ್ತೆ. ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಚಟುವಟಿಕೆಗಳನ್ನು ಮಾಡಲಾಗ್ತಿದೆ. ಜನರಿಗೆ ಬಂದು ಹೋಗೋದಕ್ಕೆ ಯಾವ ಸಮಸ್ಯೆ ಇಲ್ಲದಂತೆ ನನಗನ್ಸುತ್ತೆ. ಇರುವ ತೀರ್ಥಕ್ಷೇತ್ರಗಳಲ್ಲಿ ಇಷ್ಟು ವಿಸ್ತಾರವಾಗಿರುವಂಥ ತೀರ್ಥಕ್ಷೇತ್ರದ ರಸ್ತೆಗಳು ಇದು ನಾನಂತೂ ಎಲ್ಲೂ ನೋಡಲಿಲ್ಲ. ಅಷ್ಟು ಸುಂದರವಾಗಿ ಇದನ್ನ ಅರೇಂಜ್ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಸಾಧಾರಣವಾಗಿ ತೀರ್ಥಕ್ಷೇತ್ರಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಬಿಕಾಸ್ ಆಕ್ರಮಣಗಳು ಕಡಿಮೆ, ಅವೆಲ್ಲ ದೃಷ್ಟಿಯಿಂದ ನೋಡಿದಾಗ ಹಾಗೆ. ಆದರೆ ಉತ್ತರ ಭಾರತದಲ್ಲಿ ಈ ಥರದೊಂದು ವಾತಾವರಣ ಇದೆಯಲ್ಲ, ಅದು ನನಗನ್ಸುತ್ತೆ ಬಹುಶಃ ಅಪರೂಪದ್ದು. ಅವೆಲ್ಲವನ್ನು ನೋಡಿದಾಗ ಇದು ಬಹುಶಃ ಧರ್ಮದ ವಿಚಾರದಲ್ಲಿ ಒಂದು ನಗರ ಹೇಗಿರಬೇಕು, ಒಂದು ಧಾರ್ಮಿಕ ಕ್ಷೇತ್ರ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿ ಅಯೋಧ್ಯೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಣ್ಣೆದುರಿಗೆ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಧಾರ್ಮಿಕ ಕ್ಷೇತ್ರ ಅಂದ್ರೆ ಹೀಗಾಗಿ ಈ ಪ್ರಶ್ನೆ ನಾನು ಮುಂಚೆ ಕೇಳೋಣ ಅನ್ಕೊಂಡೆ ಮರ್ತ್ಬಿಟ್ಟಿದ್ದೆ, ಬಟ್ ಒಳ್ಳೇದಾಯ್ತು ನೀವು ನೆನ್ಪು ಮಾಡಿದ್ದು. ಧಾರ್ಮಿಕ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬ್ರಿಟಿಷರು, ಅವ್ರಕ್ಕಿಂತ ಮುಂಚೆ ಮೊಘಲರು ದಾಳಿ ಮಾಡ್ತಾ ಇದ್ದಿದ್ದು ಧಾರ್ಮಿಕ ಕ್ಷೇತ್ರಗಳನ್ನು ಒಡೆದು ಹಾಕಿದ್ರೆ ಧರ್ಮವನ್ನು ಅನುಸರಿಸುವವರ ಭಾವನೆ, ಅವ್ರಿಗಿದ್ದ ಧೈರ್ಯವನ್ನು ಒಡಿಬಹುದು ಅಂತೇಳಿ. ಅದರ ಪುನರ್ ನಿರ್ಮಾಣ ಈ ಯುಗದಲ್ಲಿ, ಈ ಕಾಲದಲ್ಲಿ ಎಷ್ಟು ಮುಖ್ಯ ಅಂತ. ಯಾಕಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದೆಲ್ಲ ಚರ್ಚೆ ಆಗ್ತಾ ಇರೋದು ಕಾಶಿ ಆಯಿತು, ರಾಮ ಮಂದಿರ ಆಯಿತು, ನೆಕ್ಸ್ಟ್ ಇರೋದು ಮಥುರಾ ಅಂಥೇಳಿ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲೂ ಕೂಡ ಅನೇಕ ಮಂದಿರಗಳು ಒಡೆದಾಕಿದ್ದಾರೆ ಅನ್ನೋ ಇತಿಹಾಸ ಇದೆ. ಅವೆಲ್ಲವನ್ನ ಕೂಡ ಪುನರ್ ನಿರ್ಮಾಣ ಮಾಡೋದು ಎಷ್ಟು ಮುಖ್ಯ ಇದೆ ಅಂತ. ಒಂದು ಬೇರೆ ಯಾವುದೇ ಮಂದಿರಗಳ ಬಗ್ಗೆ ನಾನು ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ, ಆದರೆ ಈ 3 ಮಂದಿರಗಳು ರಾಮ, ಕೃಷ್ಣ ಮತ್ತು ಶಿವ, ಇವು ಭಾರತದ ಅಂತರಂಗದ ಶಕ್ತಿಯ ಸ್ವರೂಪಗಳಾಗಿವೆ. ನಾನು ತುಂಬ ಬಾರಿ ಉಲ್ಲೇಖ ಮಾಡಿದ್ದೇನೆಂದರೆ ಸಮಾಜವಾದಿಯ ನಾಯಕರಾಗಿದ್ದ ರಾಮ್ ಮನೋಹರ್ ಲೋಹಿಯಾ ಕೂಡ ಒಂದು ಹಂತದಲ್ಲಿ ರಾಮ, ಕೃಷ್ಣ ಮತ್ತು ಶಿವನ ಕುರಿತಂತೆ ತುಂಬ ಮಾತನಾಡ್ತಾರೆ. ಅಂದರೆ ಯಾರುಗಳು ಇದರ ಬಗ್ಗೆ ಮಾತನಾಡೋದಿಲ್ಲ ಅಂತ ನಾವು ಅನ್ಕೊಳ್ತೀವೋ, ಇವತ್ತು ಯಾವ ಸಿದ್ದರಾಮಯ್ಯನವರು ಇದರ ಬಗ್ಗೆ ತುಂಬ ಕೆಲವೊಂದ್ಸಲ ತುಂಬ ಕೆಳ ಹಂತದಲ್ಲಿ ಮಾತನಾಡ್ಬಿಡ್ತಾರೋ, ಅವರು ಆರಾಧಿಸುವಂಥ ನಾಯಕರುಗಳೆಲ್ಲರೂ ಕೂಡ ರಾಮಕೃಷ್ಣ ಮತ್ತು ಶಿವರ ಬಗ್ಗೆ ತುಂಬ ಮಾತಾಡ್ತಾರೆ. ಈ ದೇಶದಲ್ಲಿ ಕನಿಷ್ಠ ಪಕ್ಷ 40ರಿಂದ 60 ಸಾವಿರ ಮಂದಿರಗಳನ್ನು ಒಡೆದು ಅದರ ಅವಶೇಷಗಳಿಂದ ಮಸೀದಿ ಕಟ್ಟಲಾಗಿದೆ, ಅಥವಾ ಅದರ ಅವಶೇಷಗಳ ಮೂಲಕ ಏನೋ ಅವರು ತಮ್ಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೆ ಹಿಂದೂಗಳು ಕೇಳಿದ್ದು 3ನ್ನೇ. ಮುಸಲ್ಮಾನರು ಬಹಳ ಪ್ರೀತಿಯಿಂದ 3 ಕೊಟ್ಬಿಟ್ಟಿದ್ರೆ ಬೇರೆ ಕೇಳೋ ಪ್ರಮೇಯವೇ ಇರ್ತಿರಲಿಲ್ಲ. ಆದರೆ ಈ 3 ಕೂಡ ಪಡ್ಕೊಂಡಿದ್ದು ಹೇಗೆ? ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸ್ಕೊಂಡು ಪ್ರತಿಯೊಂದನ್ನು ಪಡ್ಕೊಳ್ತಾ ಇದ್ದೀವಿ. ರಾಮ ಮಂದಿರ ನ್ಯಾಯಾಲಯದ ಬೇಸ್ ಮೇಲೆ ಸಿಕ್ಕಿರೋದು. ಶಿವ ಮಂದಿರ ನಾವೇನು ಕಾಶಿಯಲ್ಲಿ ಈಗ ಪಡ್ಕೋಬೇಕೋ ಮತ್ತು ವಾಪಸ್ಸು, ಅದು ಕೂಡ ನ್ಯಾಯಾಲಯದ ಮೆಟ್ಟಿಲಲ್ಲಿದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ವಿಚಾರಣೆ ನಡೆಸಲಿಕ್ಕಿದೆ. ಇನ್ನು ಮಥುರಾ ಕೂಡ ವಿಚಾರಣೆಯ ಹಂತದಲ್ಲಿ ವಿಚಾರಣೆ ಶುರುವಾಗಿದೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡೋದಾದ್ರೆ ಈ ದೇಶದ ಪರಂಪರೆಯನ್ನು, ಯಾವುದೇ ದೇಶಕ್ಕಾದ್ರೂ ತನ್ನ ದೇಶದ ಪರಂಪರೆಯನ್ನ, ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವಂತ ಸಾಹಸವನ್ನ ಆ ದೇಶ ಮಾಡಲಿಲ್ಲ ಅಂತಂದ್ರೆ ಆ ದೇಶ ಸತ್ತೋಗಿದೆ ಅಂತ ಅರ್ಥ. ಹಾಗೆ ನೋಡಿದ್ರೆ ಕಳೆದ 70 ವರ್ಷಗಳಲ್ಲಿ ಏನು ಸತ್ತೋಗಿದ್ವೋ ಈಗ ಜೀವಂತವಾಗಿದೆ ಭಾರತ ಅಂತ ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ 2014ರ ನಂತರ ನಿಜವಾದ ಜೀವಂತಿಕೆ ಭಾರತಕ್ಕೆ ಬಂದಿದೆ. ಅದು ನಮಗೆ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಹಂತದಲ್ಲಿ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ದೇವಸ್ಥಾನಗಳ ಮರು ನಿರ್ಮಾಣ ಅತ್ಯಂತ ಅಗತ್ಯ ಅಂತ ನನಗೆ ಅನ್ಸುತ್ತೆ. ನಿಜ. ಮುಂದೆ ಕರ್ನಾಟಕಕ್ಕೂ ಹಾಗೆ ಈ ಹನುಮಾನ್ ಗಡಿಯಲ್ಲಿ ವಿರಾಜಮಾನನಾಗಿರುವ ಹನುಮಂತನಿಗೂ ಇರುವ ಸಂಬಂಧ, ಕರ್ನಾಟಕದವನೇ, ನಮ್ಮ ಕಿಷ್ಕಿಂಧೆಯವನೇ ಹನುಮಂತ, ಆ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.